ಎಸ್, ಇವತ್ತೇನು ರೈಲು ತಡೆದು ಪ್ರತಿಭಟನೆ ನಡೆಸಲಾಯಿತು. ಆ ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ರೈಲಿಗೆ ಮುತ್ತಿಗೆ ಹಾಕಿ ರೈಲು ತಡೆಯನ್ನ ನಡೆಸೋದಿಕ್ಕೆ ವಿವಿಧ ಸಂಘಟನೆಗಳು ಹಾಗೆ ವಾಟಾಳ್ ನಾಗರಾಜ್ ಸಂಘಟನೆ ಮುಂದಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಗಲಾಟೆ ಜಾಸ್ತಿಯಾಗಿ ಪೊಲೀಸರು ವಾಟಾಳ್ ನಾಗರಾಜ್ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳನ್ನ. ಪೊಲೀಸ್ ವಾಹನವನ್ನು ಹತ್ತಿದ ಮೇಲೆ ಕೂಡ ಪ್ರತಿಭಟನಾಕಾರರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಗಲಾಟೆ ಗಲಭೆ ಜಾಸ್ತಿ ಆಗ್ತಿದೆ. ನಾವು ಕನ್ನಡ ಒಕ್ಕೂಟ ಮೈಸೂರು ಬ್ಯಾಂಕ್ ಹತ್ರ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ನೀರು ಬಿಟ್ಟಿರೋದು ಸರಿ ಇಲ್ಲ. ಕನ್ನಡಿಗರನ್ನು ಬಂಧಿಸ್ತಕ್ಕಂತ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗುತ್ತೆ. ತಮಿಳುನಾಡು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ನಮಗೆಲ್ಲ ಬಂಧಿಸೋಕೆ ಹೋಗಿದ್ದಾರೆ. ಇದೆಲ್ಲವನ್ನು ತೀವ್ರವಾಗಿ ವಿರೋಧಿಸ್ತೇವೆ. ನಾಳೆ ಕರಾಳ ದಿನಾಚರಣೆ
ಇಲ್ಲಿ ನಗರದಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಸೂಕ್ತ ಭದ್ರತೆಯನ್ನು ಒದಗಿಸಿದ್ದೀವಿ. ಸಿಟಿ ಪೊಲೀಸು, ಸ್ಟೇಟ್ ರಿಸರ್ವ್ ಪೊಲೀಸ್, ಸೆಂಟ್ರಲ್ ಪೊಲೀಸ್ ಎಲ್ಲರನ್ನು ಒಳಗೊಂಡು ಪ್ರತಿಯೊಂದು ಕಡೆ ಒಬ್ಬ ಹಿರಿಯ ಅಧಿಕಾರಿಗಳನ್ನ ನೇಮಿಸಿದ್ದೀವಿ. ಇಲ್ಲಿ ಅಸೆಂಬಲ್ ಆಗಿ ಹೊರಡ್ತಾರೆ ಅಂತ ನಮ್ಮ ಹತ್ರ ಒಂದು ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಯಾರಾದರೂ ಅಸೆಂಬಲ್ ಆದರೆ ಇಲ್ಲಿ ಅವರನ್ನು ವಶಕ್ಕೆ ತಗೊಳ್ಳಲಾಗುತ್ತದೆ. ನೋಡ್ತಾ ಇದೀವಿ ನಾವು ಕೆಜೆ ರಸ್ತೆಯ ದೃಶ್ಯಾವಳಿಗಳು. ಒಂದು ಕಡೆಗೆ ಮೈಸೂರಿನಲ್ಲಿ ಯಾವ ರೀತಿ ಗಲಾಟೆ ಆಯಿತು, ಪ್ರತಿಭಟನಾಕಾರರನ್ನ ಬಂಧಿಸಲಾಯಿತು ಅನ್ನುವಂಥ ದೃಶ್ಯಾವಳಿಗಳು ಕೂಡ ಬರ್ತಾ ಇವೆ. ಒಟ್ಟಾರೆಯಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳು ಏನು ರೈಲು ತಡೆ ಮಾಡೋ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಹಾಕೊಂಡಿತ್ತು. ಪ್ರಯತ್ನ ಆಯಿತು, ಆದರೆ ರೈಲು ಸಂಚಾರ ಸುಗಮವಾಗಿದೆ. ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸುವ ಮೂಲಕ ಅವರ ಪ್ರಯತ್ನಕ್ಕೆ ತಡೆಯನ್ನ ಹಾಕಿದ್ದಾರೆ. ವಾಟಾಳ್ ನಾಗರಾಜ್ ಇರಬಹುದು, ಹಾಗೆ ಪ್ರವೀಣ್ ಶೆಟ್ಟಿ ಬಣ ಇರಬಹುದು, ಅವರೆಲ್ಲರನ್ನ ಕಾರ್ಯಕರ್ತರನ್ನ ಸೇರಿದಂತೆ ಮುಖಂಡರನ್ನ ಕೂಡ ಬಂಧಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಪ್ರತಿಭಟನೆ ಆಗಿದೆ, ಹಾಗೆ ಪ್ರಯತ್ನ ಕೂಡ ಆಗಿದೆ, ಆದ್ರೆ ಸಫಲವಾಗಿ ಒಂದು ರೈಲು ತಡೆ ಆಗಿಲ್ಲ. ರೈಲುಗಳ ಸಂಚಾರ ಮಾತ್ರ ಮುಂದುವರೆದಿದೆ.